ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ಉಪಯುಕ್ತ ಆಗುವಂತಹ ಮೆಂಟಲ್ ಎಬಿಲಿಟಿ ಅಂದ್ರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನು ನಾನಿಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಎಲ್ಲ ಪ್ರಶ್ನೆಗಳು SDA, FDA, PDO ನೇಮಕಾತಿ ಪರೀಕ್ಷೆ, ಹಾಗೆಯೇ KS ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿ, ಹಾಗೆಯೇ KPSC ನಡೆಸುವಂತಹ ಗ್ರೂಪ್ ಸಿ ಪರೀಕ್ಷೆಗಳು, ಹಾಗೆಯೇ ರಾಜ್ಯ ಪೊಲೀಸ್ ಇಲಾಖೆ ನಡೆಸುವಂತಹ PSI, PC ನೇಮಕಾತಿಗಳು, ಹಾಗೆಯೇ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಡೆಯುವಂತಹ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಸೊ ಈ ಎಲ್ಲ ಪರೀಕ್ಷೆಗಳಿಗೆ ಕೂಡ ಮೆಂಟಲ್ ಎಬಿಲಿಟಿ ಅನ್ನುವಂಥದ್ದು ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ವಿಷಯ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನೋಡಿ, ಮೊದಲನೆಯ ಪ್ರಶ್ನೆ, ಈ ಸರಣಿಯನ್ನ ಪೂರ್ಣಗೊಳಿಸಿ. ಇಲ್ಲಿ ಒಂದು ಸರಣಿಯನ್ನ ಕೊಟ್ಟಿದ್ದಾರೆ. ಸೊ ಇದು ಸರಣಿ ವ್ಯವಸ್ಥೆ ಅಥವಾ ಸಂಖ್ಯಾ ಪದ್ಧತಿ, ನಂಬರ್ ಸಿಸ್ಟಮ್ಗೆ ಸಂಬಂಧಪಟ್ಟಂತಹ ಒಂದು ಸೀರೀಸ್ ಅನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಮಾಡ್ತಿದ್ದೇನೆ. ಸೊ ಇಲ್ಲಿ ಸೀರೀಸ್ ಅನ್ನ ಗಮನಿಸಿ. 4, 9, 19, 39, 79 ಮುಂದಿನ ಸಂಖ್ಯೆಯನ್ನ ನಾವಿಲ್ಲಿ ಕಂಡು ಹಿಡಬೇಕಾಗಿದೆ. ನೋಡಿ, ಈ ಒಂದು ಸೀರೀಸ್ ಅನ್ನ ಅಥವಾ ಸರಣಿಯನ್ನ ಗಮನಿಸಿದಾಗ ಎಲ್ಲಾ ಸಂಖ್ಯೆಗಳು ಕೂಡ 4ರಿಂದ ಆರಂಭವಾಗಿ 79 ತನಕ ಅಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲಾ ಸಂಖ್ಯೆಗಳು ಏರಿಕೆ ಕ್ರಮದಲ್ಲಿ ಬರೆಯಲಾಗಿದೆ. ಎಲ್ಲಾ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೆಯಲಾಗಿದೆ. ನೋಡಿ, ಒಂದೊಂದಾಗಿ ನೋಡ್ತಾ ಹೋಗಿ. ಇಲ್ಲಿ 4 ಇದೆ, 4 ಆದ ನಂತರ 9 ಬಂದಿದೆ. ಸೊ ಹಾಗಾಗಿ ಇಲ್ಲಿ ಡಿಫರೆನ್ಸ್ 9 ಮತ್ತು 4ರ ನಡುವೆ ಡಿಫರೆನ್ಸ್ 5 ಇದೆ, ಅಂದ್ರೆ +5. 4ಕ್ಕೆ 5ಅನ್ನ ಸೇರಿಸಿ 9ಅನ್ನ ಬರೆಯಲಾಗಿದೆ. ಆ ನಂತರ ಡಿಫರೆನ್ಸ್ ಅನ್ನ ನೋಡಿ, 9 ಆದ ನಂತರ 19 ಬಂದಿದೆ. ಸೊ ಇಲ್ಲಿ ಮೊದಲ ಇದರಲ್ಲಿ 5 ಡಿಫರೆನ್ಸ್ ಇತ್ತು. ಸೊ ಈಗ ಡಿಫರೆನ್ಸ್ ಎಷ್ಟಾಯ್ತು? 9 ಇರುವಂತದ್ದು ನೆಕ್ಸ್ಟ್ ಮುಂದಿನ ಸಂಖ್ಯೆ 19 ಆಗಿದೆ. ಸೊ ಹಾಗಾಗಿ ಇವೆರಡರ ಮಧ್ಯೆ ಇರುವಂತಹ ಡಿಫರೆನ್ಸ್ 10. ಸೊ ಮುಂದಿನ ಸಂಖ್ಯೆಯನ್ನು ಗಮನಿಸಿ. 19 ಆದ ನಂತರ 39 ಇದೆ. ಸೊ ಎರಡರ ಮಧ್ಯೆ ಇರುವಂತಹ ಡಿಫರೆನ್ಸ್ 20. ಹೌದಲ್ಲ, 20. ಆ ನಂತರ ಇಲ್ಲಿ ನೋಡಿ, 39 ಆದ ನಂತರ 79 ಬಂದಿದೆ. ಸೊ ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸ ಇಲ್ಲಿ ಕೂಡ 40. ಸೊ ಹಾಗಾಗಿ ನಮಗೆ ಏನಿಲ್ಲಿ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ 5ರಿಂದ ಆರಂಭವಾಗಿ ಎಲ್ಲ ಸಂಖ್ಯೆ ವ್ಯತ್ಯಾಸಗಳನ್ನ ಡಬಲ್ ಮಾಡಲಾಗಿದೆ. ಸೊ ಅವುಗಳನ್ನ ಎರಡು ಪಟ್ಟು ಮಾಡಿ ಇಲ್ಲಿ ಆಡ್ ಮಾಡ್ತಾ ಹೋಗ್ಲಾಗಿದೆ. ಹಾಗಾಗಿ ಇಲ್ಲಿ ನೋಡಿ, ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ 40 ಇರೋದ್ರಿಂದ ನೆಕ್ಸ್ಟ್ ಇಲ್ಲಿ 79ಕ್ಕೆ ನಾವು ಏನನ್ನ 40ರ 2 ಪಟ್ಟು ಅಂತ ಹೇಳಿದ್ರೆ 80ಅನ್ನ ನಾವು ಸೇರಿಸಬೇಕು. 80ಅನ್ನ ಸೇರಿಸಬೇಕು. 79ಕ್ಕೆ ನಾವು 80ಅನ್ನ ಸೇರಿಸಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ನಮಗೆ ಉತ್ತರ 159 ಬರುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, 6, 9, 15, 24, 39, 63 ಮುಂದಿನ ಸಂಖ್ಯೆಯನ್ನು ನಾವಿಲ್ಲಿ ಕಂಡು ಹಿಡಬೇಕು. ನೋಡಿ, ಇಲ್ಲಿ ನೋಡ್ತಾ ಹೋಗಿ. ನಾವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಾಡಿದ ಹಾಗೇನೆ 6 ಮತ್ತು 9, 15, 24, 39, 63. ಸೊ ಈ ಸಂಖ್ಯೆಗಳು ಕೂಡ ಏರಿಕೆ ಕ್ರಮದಲ್ಲಿ ಇವೆ. ಸೊ ಇಲ್ಲಿ 6 ಮತ್ತು 9ರ ನಡುವೆ ಇರುವಂತಹ ಡಿಫರೆನ್ಸ್ ಎಷ್ಟು? 3. 6ಕ್ಕೆ 3ಅನ್ನ ಕೂಡಿಸಿದ್ರೆ 9. ಸೊ ಮುಂದಿನ ಸಂಖ್ಯೆಯನ್ನ ಗಮನಿಸಿ. 9 ಆದ ನಂತರ 15 ಬಂದಿದೆ. ಸೊ 9ಕ್ಕೆ 6ಅನ್ನ ಕೂಡಿಸಿದ್ರೆ 15. ಆ ನಂತರ ಇಲ್ಲಿ 15 ಆದ ನಂತರ 24 ಇದೆ. 24 ಅಂತ ಹೇಳಿದ್ರೆ 9ಅನ್ನ ಸೇರಿಸಲಾಗಿದೆ. ಸೊ ಇಲ್ಲಿ ಮುಂದೆ ನೋಡಿ, 29 ಆದ ನಂತರ 24 ಆದ ನಂತರ 39 ಇದೆ. ಸೊ ಇಲ್ಲಿ ಎಷ್ಟನ್ನ ಕೂಡಿಸಲಾಗಿದೆ ಅಂತ ಹೇಳಿದ್ರೆ 15ಅನ್ನ ಕೂಡಿಸಲಾಗಿದೆ. ಸೊ ಇಲ್ಲಿ ನಮಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ 9, 6, 9 ಮತ್ತು 6ಅನ್ನ ಕೂಡಿಸಿ 15 ಅಂತ ಬರೆಯಲಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ 9 ಮತ್ತು 15ಅನ್ನ ಕೂಡಿಸಿ 24 ಅಂತ ಬರೆಯಲಾಗಿದೆ. ಆ ನಂತರ 24 ಮತ್ತು 15ಅನ್ನ ಸೇರಿಸಿ 39 ಅಂತೇಳಿ ಬರೆಯಲಾಗಿದೆ. 39 ಅಂತೇಳಿ ಬರೆಯಲಾಗಿದೆ. ಸೊ ಇಲ್ಲಿ ನೆಕ್ಸ್ಟ್ ನಮಗೆ 24 ಮತ್ತು 39ಅನ್ನ ಸೇರಿಸಿ 63 ಅಂತೇಳಿ ಬರೆಯಲಾಗಿದೆ. ಆ ನಂತರ ನಮಗೆ ಮುಂದಿನ ಸಂಖ್ಯೆ, ಇಲ್ಲಿ ಸೀರೀಸ್ ಅನ್ನ, ಈ ಒಂದು ಸರಣಿಯ ಮುಂದಿನ ಸಂಖ್ಯೆ ನಾವು ಕಂಡುಹಿಡಬೇಕಿದ್ರೆ ನಾವೇನ್ ಮಾಡ್ಬೇಕು? 39ಕ್ಕೆ 63ಅನ್ನ ನಾವು ಸೇರಿಸ್ತಾ ಹೋಗ್ಬೇಕು. ಸೊ ಏನಾಯ್ತು? 9, 3, 12, 1, 6, 3, 9, 10, 102. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ, 102. ನೋಡಿ, 3, 10, 101 ಡ್ಯಾಶ್. ಇದು ಕೂಡ ಇಲ್ಲಿ ಕೂಡ ನಾವು ಬಿಟ್ಟು ಹೋಗಿರುವಂತಹ ಸಂಖ್ಯೆಯನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಗಮನಿಸಿ, 3 ಆ ನಂತರ 10 ಬಂದಿದೆ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ 10ರ ಅಪವರ್ತನ
3 10ರ ಅಪವರ್ತನ ಅಲ್ಲ. ಹಾಗಾಗಿ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿ ನೋಡಿ. ಸೊ ಯಾವುದೋ ಒಂದು ಇದರಲ್ಲಿ ಇದನ್ನ ಪ್ಯಾಟರ್ನ್ ಅನ್ನು ಫಾಲೋ ಮಾಡಲಾಗಿದೆ. ಇದನ್ನ ನೋಡ್ತಾ ಹೋಗೋಣ. ಇಲ್ಲಿ 3 × 3 ಅಂತ ಹೇಳಿದ್ರೆ ನಮಗೆ ಉತ್ತರ ಎಷ್ಟು ಬಂತು? 9. ಸೊ ಆದ್ರೆ 9 ಇಲ್ಲ, 9ರ ಬದಲು 10 ಇದೆ. ಅಂದ್ರೆ 9ಕ್ಕೆ ಒಂದನ್ನ ಸೇರಿಸಿ ಬರೆಯಲಾಗಿದೆ, 10 ಅಂತೇಳಿ ಬರೆಯಲಾಗಿದೆ. ಸೊ ಇಲ್ಲಿ ಇರುವಂತಹ ನೋಡಿ 10 ಅಂತ ಬರೆಯಲಾಗಿದೆ. ಮುಂದಿನ ಸಂಖ್ಯೆ 101 ಇದೆ. ಸೊ ನೆಕ್ಸ್ಟ್ ಏನ್ ಮಾಡಲಾಗಿದೆ ಅಂತ ಹೇಳಿದ್ರೆ ಇದೇ ಪ್ಯಾಟರ್ನ್ ಅನ್ನ ಇದು ಅಪ್ಲೈ ಆಗ್ತಾ ಅಂತ ಹೇಳಿ ನೋಡುವ. ಸೊ ಇಲ್ಲಿ 10 × 10, 10ಕ್ಕೆ 10ರಿಂದ ಗುಣಿಸಬೇಕು. ಎಷ್ಟಾಯ್ತು? 100 ಆಯ್ತು. 100 ಇದ್ರ ಹಾಗೆ 100ಕ್ಕೆ ಒಂದನ್ನ ಸೇರಿಸಲಾಗಿದೆ, 101 ಆಗಿದೆ. ಸೊ ಹಾಗಾಗಿ ಈ ಒಂದು ಪ್ಯಾಟರ್ನ್ ಅನ್ನು ಇಲ್ಲಿ ಫಾಲೋ ಮಾಡಲಾಗಿದೆ. ಸೊ ನಾವೇನ್ ಮಾಡ್ಬೇಕು, ಇಲ್ಲಿ 101 × 101. ಸೊ 101ಕ್ಕೆ 101ರಿಂದ ಗುಣಿಸಿದಾಗ ನಾವು ಗುಣಿಸಿ ನೋಡ್ಬೇಕು. 101 × 101 ಮಾಡಿ ನೋಡಿ. ಸೊ ಮಾಡಿ ನೋಡಿದಾಗ ನಮಗೆ ಉತ್ತರ 10,201 ಬರುತ್ತೆ. 101 × 101 ಅಂತ ಹೇಳಿದ್ರೆ ಸೊ ಇಲ್ಲಿ 10,201. ಸೊ ನೆಕ್ಸ್ಟ್ ಒಂದನ್ನ ಸೇರಿಸಬೇಕು. ಸೊ ಏನಾಯ್ತು? ಒಂದನ್ನ ಸೇರಿಸಿದಾಗ 10,202. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ. ಈ ಸರಣಿಯಲ್ಲಿನ ಮುಂದಿನ ಸಂಖ್ಯೆಯನ್ನ ಕಂಡು ಹಿಡಿಯಿರಿ. ಸೊ ಈ ಸೀರೀಸ್ ಕೂಡ ಅಥವಾ ಈ ಸರಣಿ ಕೂಡ ಒಂದು ಏರಿಕೆ ಕ್ರಮದಲ್ಲಿ ಇರುವಂತಹ ಒಂದು ಸರಣಿ. ಸೊ ಇಲ್ಲಿ 2 ಆದ ನಂತರ 4 ಬಂದಿದೆ, 2 ಆದ ನಂತರ 4. ಸೊ 2 + 2 4. ಸೊ ಇದಿಲ್ಲಿ. ಸೊ 4 ಆದ ನಂತರ ಇಲ್ಲಿ 12 ಬಂದಿದೆ. ಸೊ ಇಲ್ಲಿ ನೋಡಿ 4ಕ್ಕೆ 2ಅನ್ನ ಸೇರಿಸಲಾಗಿಲ್ಲ. ಸೊ ಬಟ್ ಇದರ ಬದಲಿಗೆ 4ಕ್ಕೆ 3ರಿಂದ ಗುಣಿಸಿ 12ಅನ್ನ ಬರೆಯಲಾಗಿದೆ. ನಮಗೆ ಗೊತ್ತಾಗ್ತದೆ. ಮುಂದಿನ ಸೀರೀಸ್ ಅನ್ನು ಗಮನಿಸಿ. 12 × 4, 12 × 4 ಮಾಡಿ 48 ಅಂತ ಇಲ್ಲಿ ಬರೆಯಲಾಗಿದೆ. ಆನಂತರ ಇಲ್ಲಿ 48 ಗುಣಿಸು ಎಷ್ಟನ್ನು ಮಾಡಲಾಗಿದೆ ಅಂತ ಹೇಳಿದ್ರೆ ಇಲ್ಲಿ 48 × 5 ಮಾಡಲಾಗಿದೆ. 5 ಮಾಡಿ 240 ಅಂತ ಹೇಳಿ ಬರೆಯಲಾಗಿದೆ. ಸೊ ಹಾಗಾಗಿ ನಮಗೆ ಇಲ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ 2 × 2. ಸೊ ಈ ತರ ಮಾಡಿದ್ದಾರೆ. ಸೊ ಇಲ್ಲಿ 2 × 2 ಎಷ್ಟಾಯ್ತು? 4 ಆಯ್ತು. ಸೊ ಇಲ್ಲಿ ಬಂದಂತಹ ಉತ್ತರಕ್ಕೆ ಪುನಃ 3ರಿಂದ ಗುಣಿಸಿದ್ದಾರೆ. ಹಾಗಾಗಿ ಈ ತರ ಒಂದು ಪ್ಯಾಟರ್ನ್ ಅನ್ನ ಇಲ್ಲಿ ಫಾಲೋ ಮಾಡಲಾಗಿದೆ. ಇದನ್ನ ಮಾಡಿದ್ರೆ ನಮಗೆ ಮುಂದಿನ ಸಂಖ್ಯೆ ಸಿಗ್ತದೆ. ಹಾಗಾಗಿ × 2 × 3 × 4 ಈ ತರ ಒಂದು ಪ್ಯಾಟರ್ನ್ ಅನ್ನ ಒಂದೊಂದು ಸಂಖ್ಯೆಯಿಂದ ಹೆಚ್ಚು ಮಾಡಿ ಗುಣಿಸಿಕೊಂಡು ಹೋಗಲಾಗಿದೆ. ಹಾಗಾಗಿ ಇಲ್ಲಿ 240 × 5ರಿಂದ ಗುಣಿಸಲಾಗಿದೆ. ಸೊ ಮುಂದಿನ ಸಂಖ್ಯೆ ನಮಗೆ ಸಿಗ್ಬೇಕಿದ್ರೆ ನಾ ಇಲ್ಲಿ 240 ನಾವು ಇಲ್ಲಿ 48ಕ್ಕೆ 5ರಿಂದ ಗುಣಿಸಿ 240 ಸಿಕ್ಕಿರೋದ್ರಿಂದ ಮುಂದಿನ ಸಂಖ್ಯೆ 240 ನಾವು 6ರಿಂದ ಗುಣಿಸಬೇಕು. ಹಾಗಾಗಿ ಇದು 6ರಿಂದ ಗುಣಿಸಿದಾಗ 6 0 0, 6 4 24. ಸೊ ಇಲ್ಲಿ 6 2 12, 12 2 14,440. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ. 1 1 4 8 9 ಡ್ಯಾಶ್ ಹಾಗೆಯೇ 16 ಮತ್ತು 64 ಈ ಸರಣಿಯಲ್ಲಿ ಕಾಣೆಯಾಗಿರುವ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಮಿಸ್ಸಿಂಗ್ ಟರ್ಮ್ ಅನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಸೀರೀಸ್ ಅನ್ನ ಗಮನಿಸ್ತಾ ಬನ್ನಿ. 1 1 4 8 9 ಡ್ಯಾಶ್ 16 64 ಈ ತರ ಸೀರೀಸ್ ಇದೆ. ಇಲ್ಲಿ ನೋಡಿ 1 ಆದ ನಂತರ 1 ಬರೆಯಲಾಗಿದೆ ಅಂತ ಹೇಳಿದ್ರೆ ಇಲ್ಲಿ 1ರ ವರ್ಗ 1 ಹಾಗೆಯೇ 1ರ ಘನ ಅಂದ್ರೆ ಕ್ಯೂಬ್ ಅದು ಕೂಡ 1. 1ನ್ನ 3 ಸಲ ಗುಣಿಸಿದ್ರೆ 1 × 1 × 1 ಮಾಡಿದ್ರೆ ಒಂದೇ ಬರುವಂತದ್ದು. ಆನಂತರ ಇಲ್ಲಿ 2ರ ಸ್ಕ್ವೇರ್ 2ನ್ನ 2 ಸಲ ಗುಣಿಸಿ 4 ಅಂತೇಳಿ ಬರೆಯಲಾಗಿದೆ. ಸೊ ಈ ಒಂದು ಸಂಖ್ಯೆಯನ್ನ 2ನ್ನ 3 ಸಲ ಗುಣಿಸಿ ಬರೆಯಲಾಗಿದೆ ಅಂದ್ರೆ 2ರ ಘನ 2 ಕ್ಯೂಬ್. ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಇದು 3ರ ವರ್ಗ. ಸೊ ಆನಂತರ ನಮಗೆ 3ರ ಘನ ಬರಬೇಕು, 3 ಕ್ಯೂಬ್ ಬರಬೇಕು. ಸೊ ಈ ಒಂದು ವ್ಯಾಲ್ಯೂ ನಮಗೆ ಇಲ್ಲಿ ಮಿಸ್ಸಿಂಗ್ ಟರ್ಮ್ ಆಗುತ್ತೆ. ಸೊ ಇದೇನು ನೋಡಿ 16, 4ರ ವರ್ಗ 16, 4ರ ಘನ 64, 4ನ್ನ 3 ಸಲ ಗುಣಿಸಿದ್ರೆ ನಮಗೆ ಎಷ್ಟು ಬರುತ್ತೆ? 64 ಬರುತ್ತೆ. ಸೊ ಹಾಗಾಗಿ ನಮಗೆ ಇಲ್ಲಿ ಸಿಕ್ಕಿರುವ ಒಂದು ಮಿಸ್ಸಿಂಗ್ ಟರ್ಮ್ 3 ಕ್ಯೂಬ್. 3ಅನ್ನ 3 ಸಲ ಗುಣಿಸಿದ್ರೆ ಎಷ್ಟಾಯ್ತು? 3 3 9, 9 3 27. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾದಂತ ಉತ್ತರ.
2, 5, 9, 19 ಹಾಗೂ 37. ಸೊ ಈ ಒಂದು ಸೀರೀಸ್ ಅನ್ನ ಗಮನಿಸಿ. ಇಲ್ಲಿ ನೋಡಿ 2 ಆದ ನಂತರ 5 ಬಂದಿದೆ, 5 ಆದ ನಂತರ 9, 9 ಆದ ನಂತರ 19, 19 ಆದ ನಂತರ 37. ಯಾವುದೋ ಒಂದು ಪ್ಯಾಟರ್ನ್ ಅನ್ನು ಇಲ್ಲಿ ಫಾಲೋ ಮಾಡಲಾಗಿದೆ. ನೋಡಿ 2 ಗುಣಿಸು 2 ಅಂದ್ರೆ ನಮ್ಗೆ 4 ಬರಬೇಕಿತ್ತು. 4ಕ್ಕೆ 1 ಆಡ್ ಮಾಡಲಾಗಿದೆ, ಆಡ್ ಮಾಡಿ 5 ಅಂತ ಹೇಳಿ ಬರೆಯಲಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಅನ್ನ ನೋಡಿ. 5 ಗುಣಿಸು 2 ಮಾಡಬೇಕಿತ್ತು. 5 ಗುಣಿಸು 2, 5 ಗುಣಿಸು 2 ಅಂತ ಹೇಳಿದ್ರೆ 10 ಆಯ್ತು. 10ಕ್ಕೆ 1 ಸೇರಿಸಿದಾರ? ಇಲ್ಲ, 10ಕ್ಕೆ 1 ಸೇರಿಸಲಾಗಿಲ್ಲ. 10ರಿಂದ 1 ಕಳೆಯಲಾಗಿದೆ. 10ರಿಂದ 1 ಕಳೆದು 9 ಬರೆಯಲಾಗಿದೆ. ಸೊ ಹಾಗಾಗಿ ಇಲ್ಲಿ ಆಲ್ಟರ್ನೇಟ್ ಆಗಿ +1 -1 +1 -1 ಈ ತರ ಒಂದು ಪ್ಯಾಟರ್ನ್ ಅನ್ನು ಫಾಲೋ ಮಾಡಿರಬೇಕು. ಸೊ ಇದರ ಪ್ರಕಾರ ನೋಡಿ ಮುಂದಿನ ಸಂಖ್ಯೆಯನ್ನು ಕೂಡ ಗಮನಿಸಿ. ಇಲ್ಲಿ 9 ಗುಣಿಸು 2 18 ಆಯ್ತು. ಸೊ ಇವರ ಪ್ಯಾಟರ್ನ್ ಪ್ರಕಾರ ಒಂದನ್ನ ಸೇರಿಸಬೇಕು. 18 + 1 19 ಆಯ್ತು. ಮುಂದಿನ ಸಂಖ್ಯೆ ಸಿಗ್ಬೇಕಿದ್ರೆ 19 ಗುಣಿಸು 2 38 ಆಯ್ತು. ಸೊ ಇವರ ಪ್ಯಾಟರ್ನ್ ಪ್ರಕಾರ ಇದರ ಪ್ಯಾಟರ್ನ್ ಪ್ರಕಾರ ಪ್ರಿವಿಯಸ್ ಪ್ಯಾಟರ್ನ್ ಪ್ರಕಾರ ಸೊ 1 ಮೈನಸ್ ಮಾಡಬೇಕು. ಸೊ 1 ಮೈನಸ್ ಮಾಡಿದಾಗ 37 ಬಂತು. ಸೊ ಈ ತರ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ಲಿಕ್ಕೆ. ಸೊ ನಾವು ಮುಂದಿನ ಸಂಖ್ಯೆ ಸಿಗ್ಬೇಕಿದ್ರೆ 37 2ರಿಂದ ಗುಣಿಸಬೇಕು, ಹಾಗೇನೆ 1 ಸೇರಿಸಬೇಕು. 37 2ರಿಂದ ಗುಣಿಸಿದಾಗ 74 ಬಂತು. ಸೊ ಅದಕ್ಕೆ 1 ಸೇರಿಸಿದಾಗ ಎಷ್ಟು ಬಂತು? 75 ಬಂತು. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ 75. ಮುಂದೆ ನೋಡಿ 1, 2, 5, 10. ಸೊ ಇಲ್ಲಿ ಕೂಡ ಬಿಟ್ಟು ಹೋದಂತಹ ಸಂಖ್ಯೆಯನ್ನ ಮುಂದಿನ ಸಂಖ್ಯೆಯನ್ನು ನಾವು ಇಲ್ಲಿ ಕಂಡು ಹಿಡಬೇಕು. ಸೊ ಇಲ್ಲಿ 1 ಆದ ನಂತರ 2 ಬಂದಿದೆ. ಇವೆರಡರ ಡಿಫರೆನ್ಸ್ ಎಷ್ಟು? 1. 1ಕ್ಕೆ 1 ಸೇರಿಸಿ 2 ಅಂತೇಳಿ ಬರೆಯಲಾಗಿದೆ. ಸೊ 2 ಆದ ನಂತರ 5 ಅಂತ ಬರೆಯಲಾಗಿದೆ. ಸೊ ಇಲ್ಲಿ ಎಷ್ಟು ಡಿಫರೆನ್ಸ್ ಎಷ್ಟು? 3. ಸೊ 3 ಆದ ನಂತರ 5 ಆದ ನಂತರ ನೆಕ್ಸ್ಟ್ 5ಕ್ಕೆ 5 ಸೇರಿಸಿ 10 ಅಂತೇಳಿ ಬರೆಯಲಾಗಿದೆ. ಸೊ ಹಾಗಾಗಿ ಇಲ್ಲಿ ಒಂದು ಬೆಸ ಸಂಖ್ಯೆಗಳನ್ನ ಸೇರಿಸ್ತಾ ಹೋಗಲಾಗಿದೆ, ಬೆಸ ಸಂಖ್ಯೆಗಳನ್ನ ಆಡ್ ಮಾಡ್ತಾ ಹೋಗಲಾಗಿದೆ. ಹಾಗಾಗಿ +1 +3 +5 ಮುಂದಿನ ಸಂಖ್ಯೆಗೆ ನಾವು +7 7 ಸೇರಿಸಬೇಕು. ಸೊ ಹಾಗಾಗಿ ಇಲ್ಲಿ 10 ಅಂತ ಇರುವಂತದ್ದು 10ಕ್ಕೆ 7 ಸೇರಿಸಿದ್ರೆ 10ಕ್ಕೆ 7 ಸೇರಿಸಿದ್ರೆ ಎಷ್ಟಾಯ್ತು? 17 ಆಯ್ತು. ಹಾಗಾಗಿ ಇಲ್ಲಿ ಬಿಟ್ಟು ಹೋದಂತ ಸಂಖ್ಯೆ 17. ಮುಂದೆ ನೋಡಿ 7, 10, 8, 11, 9, 12 ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು? ಸೊ ಇಲ್ಲಿ ಸೀರೀಸ್ ಅನ್ನ ಒಂದ್ಸಲ ಬರ್ಕೊಳ್ಳಿ. ಇಲ್ಲಿ 7, 10, 8, 11, 9, 12 ಈ ತರ ಇದೆ. 7, 10, 8, 11, 9 ಹಾಗೇನೆ 12. ನೋಡಿ ಸೀರೀಸ್ 7 ಆದ ನಂತರ 10 ಇದೆ. ಸೊ ಇಲ್ಲಿ 10 ಅಂತ ಹೇಳಿದ್ರೆ 7ಕ್ಕೆ 3 ಸೇರಿಸಿ 10 ಅಂತೇಳಿ ಬರ್ದಿದ್ದಾರೆ ಅಂತೇಳಿ ನಾವು ಮೇಲ್ನೋಟಕ್ಕೆ ಹೇಳ್ಬೋದು. ಮುಂದಿನ ಸಂಖ್ಯೆಯನ್ನ ಗಮನಿಸಿ. ಸೊ ಇಲ್ಲಿ ನೆಕ್ಸ್ಟ್ ನಂಬರ್ 8 ಇದೆ. ಸೊ ಹಾಗಾಗಿ ಯಾವ ಪ್ಯಾಟರ್ನ್ ನ ಫಾಲೋ ಮಾಡಲಾಗಿದೆ ಅಂತ ನಮಗೆ ಸ್ಪಷ್ಟವಾಗಿ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುದಿಲ್ಲ. ಸೊ ಇಲ್ಲಿ ಒಂದು ಪ್ಯಾಟರ್ನ್ ನಾವು ಯಾವ ರೀತಿ ಫಾಲೋ ಮಾಡಬಹುದು ಅಂತ ಹೇಳಿದ್ರೆ, ಸೊ ಇಲ್ಲಿ 7ಕ್ಕೆ ಮೊದಲ ಸಂಖ್ಯೆ ಏನಿದೆ ಅದಕ್ಕೆ 1 ಸೇರಿಸಿ 8 ಅಂತೇಳಿ ಬರಲಾಗಿದೆ. 7 + 1 8 ಆಯ್ತು. ಆ ನಂತರ ಇಲ್ಲಿ ಏನು ಸಮ ಸಂಖ್ಯೆ ಏನಿದೆ, ಸಮ ಸ್ಥಾನದಲ್ಲಿರುವಂತಹ ಸಂಖ್ಯೆ 10. ಸೊ ಈ ಒಂದು ಸಂಖ್ಯೆಗೆ 1 ಸೇರಿಸಿ, ಸೊ ಈ ತರ ಎರಡನೇ ಸ್ಥಾನದಲ್ಲಿರುವಂತಹ ಸಂಖ್ಯೆಗೆ 1 ಸೇರಿಸಿ 4ನೇ ಸಂಖ್ಯೆಯಾಗಿ ಬರಲಾಗಿದೆ. ಸೊ ಹಾಗಾಗಿ ಇಲ್ಲಿ ಈ ತರ ಒಂದು ಪ್ಯಾಟರ್ನ್ ಅನ್ನ ಇಲ್ಲಿ ಫಾಲೋ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನೋಡಿ 11ಕ್ಕೆ ಎಷ್ಟನ್ನ ಸೇರಿಸಿದ್ರೆ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ನೋಡಿ 12 ಅಂತ ಯಾವುದು ಬರುತ್ತೆ ಇದನ್ನ ಕಂಡುಹಿಡಬೇಕು. ಇಲ್ಲಿ ನೋಡಿ ಈ ಸಂಖ್ಯೆ ಏನಿದೆ ಇದು 4ನೇ ಸ್ಥಾನದಲ್ಲಿರುವಂತಹ ಸಂಖ್ಯೆ. ಸೊ ಇದಕ್ಕೆ ಒಂದು ಸಂಖ್ಯೆಯನ್ನ ಸೇರಿಸಿ 11ಕ್ಕೆ 1 ಸೇರಿಸಿ 12 ಅಂತ ಬರೆಯಲಾಗಿದೆ. ಸೊ ಹಾಗೇನೆ ಇಲ್ಲಿ 9 ಇರುವಂತಹ ಸಂಖ್ಯೆಗೆ 9ಕ್ಕೆ ನಾವು 1 ಸೇರಿಸಬೇಕು, 1 ಸೇರಿಸಿ 10 ಅಂತೇಳಿ ಬರೀಬಹುದು. ಹಾಗಾಗಿ ಈ ಒಂದು ಪ್ಯಾಟರ್ನ್ ನ ಇಲ್ಲಿ ಫಾಲೋ ಮಾಡಲಾಗಿದೆ. ಹಾಗಾಗಿ ಆಪ್ಷನ್ ಬಿ 10 ಸರಿಯಾದಂತ ಉತ್ತರ.
ಈ ಸರಣಿಯಲ್ಲಿ ತಪ್ಪಾಗಿರುವಂತಹ ಸಂಖ್ಯೆಯನ್ನ ಗುರುತಿಸಿ 2, 5, 10, 50, 500, 5000. ನೋಡಿ ಇಲ್ಲಿ 2 ಆದ ನಂತರ 5 ಇದೆ, 2 5 ಆನಂತರ 10 ಇರುವಂತದಲ್ವಾ, 2 5 10. ಸೊ ಈ ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡಿ ಬರೆಯಲಾಗಿದೆ 10 ಅಂತೇಳಿ. ಮುಂದಿನ ಸಂಖ್ಯೆಯನ್ನ ಗಮನಿಸಿ, ಇಲ್ಲಿ 10 ಗುಣಿಸು 50, 10 ಗುಣಿಸು 50 ಮಾಡಲಾಗಿದೆ. 10 ಗುಣಿಸು 50 ಮಾಡಿ 500 ಅಂತೇಳಿ ಮುಂದಿನ ಸಂಖ್ಯೆಯನ್ನ ಬರೆಯಲಾಗಿದೆ. ಸೊ ಹಾಗೇನೆ ಇಲ್ಲಿ ನೋಡಿ, ಮುಂದಿನ ಸಂಖ್ಯೆಯನ್ನ ನಾವು ಯಾವ ತರ ಬರಬೇಕಿತ್ತು ಅಂತ ಹೇಳಿದ್ರೆ 50 ಗುಣಿಸು 500. ಮುಂದಿನ ಸಂಖ್ಯೆ ಇದೇ ಪ್ಯಾಟರ್ನ್ ಅನ್ನ ಫಾಲೋ ಮಾಡೋದ್ರಿಂದ ಸಿಗುವಂತ ಸಂಖ್ಯೆ 500 ಗುಣಿಸು 50 ಆಗ್ಬೇಕಿತ್ತು. 500 ಗುಣಿಸು 50 ಮಾಡಿದ್ರೆ ನಮಗೆ ಉತ್ತರ 25,000 ಸಿಗುತ್ತೆ. 25,000 ಸಿಗುತ್ತೆ. ಸೊ ಬಟ್ ಇಲ್ಲಿ 5,000 ಅಂತ ಇದೆ. 25,000 ನಮಗೆ ಆಕ್ಚುಲ್ ಆಗಿ ಸಿಗ್ಬೇಕಿತ್ತು ಈ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡಿ. ಬಟ್ ಇಲ್ಲಿ 5,000 ಅಂತಿದೆ. ಹಾಗಾಗಿ ಈ ಒಂದು ಸಂಖ್ಯೆ 5,000 ಏನಿದೆ ಇದು ಗುಂಪಿಗೆ ಸೇರಿದಂತ ಪದ ಅಥವಾ ತಪ್ಪಾಗಿರುವಂತ ಈ ಸರಣಿಯಲ್ಲಿ ತಪ್ಪಾಗಿರುವಂತ ಪದ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ, ಈ ಸರಣಿಯಲ್ಲಿ ಬಿಟ್ಟು ಹೋದ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ 7 ಡ್ಯಾಶ್ 21 31 ಹಾಗೇನೆ 43. ನೋಡಿ ಇಲ್ಲಿ 7 ಆದ ನಂತರ ಯಾವುದೊಂದು ಸಂಖ್ಯೆ ಮಿಸ್ ಆಗಿದೆ. ಸೊ ಆ ನಂತರ ಇಲ್ಲಿ 21 ಇದೆ. 21 ಆದ ನಂತರ 31 ಇದೆ. ಸೊ ಹಾಗಾಗಿ 21 ಮತ್ತು 31ರ ನಡುವಿನ ಅಂತರ ಎಷ್ಟು? 10 ಅಲ್ವಾ? 10. ಹಾಗಾಗಿ 10 ಇಲ್ಲಿ ಆಡ್ ಮಾಡಲಾಗಿದೆ. ಮುಂದಿನ ಸಂಖ್ಯೆಯನ್ನು ಗಮನಿಸಿ, 31 ಪ್ಲಸ್ ಮತ್ತು 43. 31ಕ್ಕೆ ಎಷ್ಟನ್ನ ಸೇರಿಸಿದ್ರೆ 43 ಅಂತ ಹೇಳಿದ್ರೆ 31ಕ್ಕೆ 12 ಸೇರಿಸಿದ್ರೆ 43 ಆಗುತ್ತೆ. ಹಾಗಾಗಿ ಇಲ್ಲಿ ನೋಡಿ 10 ಪ್ಲಸ್ 10 ನೆಕ್ಸ್ಟ್ ಪ್ಲಸ್ 12 ಮಾಡಲಾಗಿದೆ. ಹಾಗಾಗಿ ಈ ಹಿಂದಿನ ಸಂಖ್ಯೆಗೆ ಎಷ್ಟನ್ನ ಅವರು ಸೇರಿಸಿದ್ರೆ ಎಷ್ಟನ್ನ ಕಳಿಬೇಕು? 21ರಿಂದ ಎಷ್ಟನ್ನ ಕಳೆದ್ರೆ 8 ಕಲಿಬೇಕು. ಹಾಗಾಗಿ 8 ಕಳೆದ್ರೆ ಆ ಒಂದು ಸಂಖ್ಯೆ ಬಿಟ್ಟು ಹೋಗಿರುವಂತಹ ಸಂಖ್ಯೆ ಸಿಗ್ತದೆ. ಸೊ ಪ್ಲಸ್ 8 ಪ್ಲಸ್ 10 ಪ್ಲಸ್ 12. ಸೊ ಈ ತರ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡಲಾಗಿದೆ. ಸೊ 21ರಿಂದ 8 ಕಳೆದ್ರೆ ನಮಗೆ ಉತ್ತರ ಎಷ್ಟು ಬಂತು? 21ರಿಂದ 8 ಕಳೆದ್ರೆ ನಮಗೆ ಉತ್ತರ 13 ಬಂತು. ಸೊ ಇಲ್ಲಿ ಬಿಟ್ಟು ಹೋದಂತಹ ಸಂಖ್ಯೆ ಯಾವುದು? 13 ಅನ್ನುವಂಥದ್ದು. ಸೊ ಇಲ್ಲಿ 13. ಸೊ 13 ಮತ್ತು 7ರ ನಡುವಿನ ಡಿಫರೆನ್ಸ್ ಇಲ್ಲಿ 6. ಸೊ 6 ಪ್ಲಸ್ 6 ಪ್ಲಸ್ 8 ಪ್ಲಸ್ 10 ಪ್ಲಸ್ 12. ಸೊ ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ಈ ಒಂದು ಸೀರೀಸ್ ಅನ್ನ ಬರೆಯಲಾಗಿದೆ. ಸೊ ಸ್ನೇಹಿತರೆ, ಇವಿಷ್ಟು ಅತ್ಯಂತ ಸರಳವಾದಂತಹ ವಿಧಾನದ ಮುಖಾಂತರ ಸಂಖ್ಯಾ ಪದ್ಧತಿಯಲ್ಲಿ ಈ ತರ ಕೊಟ್ಟಿರುವಂತಹ ಸೀರೀಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳನ್ನ ಯಾವ ತರ ನೀವು ಸಾಲ್ವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದಂತಹ ತರಗತಿಯೊಂದಿಗೆ ನಾನು ನಿಮ್ಮೆದುರಿಗೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.